ಸ್ವಾಮಿ ಕೊರಗಚ್ಚ. ಓಂ ನಮ ಭಗವತೆ ವಾಸುದೇವಾಯ ಮಹಾದೇವಾಯ ನಮಃ. ನನ್ನ ಆರಾಧ್ಯ ದೇವಾದ ಕೊರಗಚ್ಚ ಹಾಗೂ ಮಹಾವಿಷ್ಣುವಿಗೆ ಮಹಾದೇವ ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ಅಂತ ನನ್ನನ್ನು ಆರಾಧ್ಯ ದೇವಾದ ಕೊರಗಚ್ಚ ಹಾಗೂ ಮಹಾವಿಷ್ಣುವಿಗೆ ಮಹಾದೇವರನ್ನು ಪ್ರಾರ್ಥಿಸ್ತೇನೆ. ಈ ಒಂದು ಶಿವಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯ ರೋಗಗಳು, ದೋಷಗಳು, ತೊಂದರೆಗಳು ನಿವಾರಣೆಯಾಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ರಾಹು ಕೇತು ದೋಷ ಇರಬಹುದು, ಶನಿ ಗ್ರಹಚಾರವಿರಬಹುದು, ಕಾಲಸರ್ಪ ದೋಷವಿರಬಹುದು, ಪಿತೃದೋಷವಿರಬಹುದು, ಎಲ್ಲವೂ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ಅಥವಾ ಕಾಯಿಲೆಗಳಿಂದ ನೀವು ಯಾತನೆ ಪಡುತ್ತಿದ್ದರೆ ಅದು ಸಹಿತ ದೂರವಾಗುತ್ತೆ. ದ್ವೇಷ, ಲೋಭ, ಭಯ, ಖಿನ್ನತೆ, ಕಾಮ, ಕ್ರೋಧ ಎಲ್ಲವೂ ನಾಶವಾಗುತ್ತೆ. ಜೀವನದಲ್ಲಿ ನಿಮಗೆ ಧೈರ್ಯ, ಉತ್ಸಾಹ, ನವ ಚೈತನ್ಯ, ನೀವು ಮಾಡುವಂತಹ ಕೆಲಸದಲ್ಲಿ ಶ್ರೇಯಸ್ಸು, ಅಭಿವೃದ್ಧಿ, ನೀವು ನಡೆಯುವಂತಹ ದಾರಿಯಲ್ಲಿ ಇರುವಂತಹ ಎಲ್ಲ ಅಡೆತಡೆಗಳು ದೂರವಾಗುತ್ತೆ. ನಿಮ್ಮ ಎಲ್ಲರ ಪರವಾಗಿ ಇವತ್ತು ಸೋಮವಾರ ನಾನು ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಿಮ್ಮ ಮನಸ್ಸಿನಲ್ಲಿರುವಂತಹ ಮನೋಕಾಮನೆಗಳು ನೆರವೇರಲಿ, ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ದೂರ ಆಗಲಿ ಅಂತ ಈ ಒಂದು ಶಿವ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾ ಇದ್ದೇನೆ. ಇದನ್ನು ಪ್ರತಿನಿತ್ಯ ನೀವು ಕೇಳುವುದರಿಂದ 11 ದಿವಸ ಇರ್ಬೋದು, 21 ದಿವಸ ಇರ್ಬೋದು, 41 ದಿವಸ ಇರ್ಬೋದು, 48 ದಿವಸ ಇರ್ಬೋದು, 108 ದಿವಸ ಇರ್ಬೋದು, ನಿಮ್ಮ ಮನೋಕಾಮನೆಗಳು ನೆರವೇರುತ್ತೆ. ಮನಸ್ಸಿನಲ್ಲಿ ಒಂದು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳಿ. ಏನೇ ಒಂದು ಸಮಸ್ಯೆ ಇರ್ಬೋದು, ಆಸೆ ಕೋರಿಕೆ ಇರ್ಬೋದು, ಇದು ಜೀವನದಲ್ಲಿ ಒಂದು ಪವಾಡವನ್ನು ಮಾಡುವಂತಹ ಶಿವ ಗಾಯತ್ರಿ ಮಂತ್ರವಾಗಿದೆ. ಈ ಒಂದು ಮಂತ್ರದಿಂದ ನಾನು ಅಸಾಧ್ಯವಾದದ್ದನ್ನು ಪಡೆದುಕೊಂಡಿದ್ದೇನೆ. ಇವತ್ತು ನಿಮಗೆ ಕೂಡ ನಿಮ್ಮ ಪರವಾಗಿ ನಾನು ಇವತ್ತು ಜಪ ಮಾಡ್ತಾ ಇದ್ದೇನೆ. ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು, ನೋವು ಇರ್ಬೋದು, ನೀವು ನನ್ನನ್ನು ನಿಮ್ಮ ಸಹೋದರಿ ಅಂತ ತಿಳ್ಕೊಂಡು ಹೇಳಿ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವು ಇರ್ಬೋದು, ದುಃಖ ಇರ್ಬೋದು, ನನ್ನ ಜೊತೆ ಹೇಳಿ. ಕೆಲವೊಂದು ಪ್ರಾರ್ಥನೆಗಳ ಅದ್ಭುತ ಚಮತ್ಕಾರವನ್ನು ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಇರುವಂತಹ ಪ್ರಾರ್ಥನೆ ಇರಬಹುದು, ಅಥವಾ ಆ ಸೂರ್ಯದೇವರು ನೆತ್ತಿಯ ಮೇಲೆ ಇರುವಂತಹ ಟೈಮ್ನಲ್ಲಿ ಮಾಡುವಂತಹ ಪ್ರಾರ್ಥನೆ ಇರ್ಬೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪ್ರಾರ್ಥನೆ ಇರ್ಬೋದು, ಅಶ್ವಿನಿ ದೇವತೆಗಳ ಸಂಚಾರದ ಟೈಮ್ನಲ್ಲಿ ಮಾಡುವಂತಹ ಪ್ರಾರ್ಥನೆಗಳಿರ್ಬೋದು, ಗೋಧೂಳಿ ಲಗ್ನದಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆಗಳಿರ್ಬೋದು, ಕತ್ತಲಾದ ನಂತರ ನಾವು ಮಾಡುವಂತಹ ಪ್ರಾರ್ಥನೆಗಳಿರ್ಬೋದು. ಇದು ಎಲ್ಲವೂ ಒಂದು ಜೀವನದಲ್ಲಿ ಚಮತ್ಕಾರವನ್ನು ಮಾಡುತ್ತೆ. ಖಂಡಿತವಾಗಿ ಏನೇ ಒಂದು ವಿಷಯ ಇದ್ರೂ ನೀವು ನಮ್ಮ ಜೊತೆ ಹೇಳ್ಬೋದು. ನಾನು ನಿಮ್ಮ ಸಹೋದರಿ ಅಂತ ತಿಳ್ಕೊಳ್ಳಿ. ಖಂಡಿತವಾಗಿ ನನ್ನ ಕೈಯಲ್ಲಿ ಅಂದರೆ ನಾನು ಮಾಡುವಂಥ ಪ್ರಾರ್ಥನೆಯಿಂದ ನಿಮ್ಮ ಸಮಸ್ಯೆ ದೂರ ಆಗುತ್ತೆ, ನಿಮ್ಮ ಜೀವನ ಸುಖಕರವಾಗಿರುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ, ಸಂತೋಷ ನಮಗೆ ಏನೂ ಕೂಡ ಇಲ್ಲ. ಈ ಒಂದು ಶಿವ ಗಾಯತ್ರಿ ಮಂತ್ರ ಈ ರೀತಿ ಉಂಟು. ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಪ್ರತಿ ದಿವಸ ಕೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಓಂ ಮಹಾದೇವಾಯ ವಿದ್ಮಹೇ ರುದ್ರಮೂರ್ತಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್. 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 ಓಂ ಮಹಾದೇವಾಯ ವಿದ್ಮಹೇ ರುದ್ರಮೂರ್ತಾಯ ಧೀಮಹಿ
तन्नो शिवा प्रचोदयात्। ॐ महादेवाय विद्महे रुद्रमूर्ताय धीमहि 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 तन्नो शिवा प्रचोदयात्।